ಇದು ಬಸವ ಆಕ್ಯು ಅಕಾಡೆಮಿ. ಸೊ ನಾವು ಡಾಕ್ಟರ್ ಬಸವರಾಜ್ ಅವರಿಗೆ ನಮ್ಮೊಟ್ಟಿಗಿದ್ದಾರೆ. ಆರಂಭದಲ್ಲಿ ಬಸವ ಅಕಾಡೆಮಿಯಿಂದ ಕನ್ನಡದಲ್ಲಿ ಬಣ್ಣ ಚಿಕಿತ್ಸೆ ಅಂತ ಶುರುವಾಯಿತು. ತುಂಬ ಡಿಮ್ಯಾಂಡ್ ಇದ್ದಕ್ಕೆ ಶುರುವಾದಾಗ ಆನಂತರ ಇದು ಇಂಡಿಯಾ ವೈಸಲ್ಲಿ ಹೋಗಕ್ಕೆ ಶುರುವಾಯಿತು. ಆಮೇಲೆ ಔಟ್ ಆಫ್ ಕಂಟ್ರಿ ಕೂಡ ಹೋಗಕ್ಕೆ ಶುರುವಾಯಿತು. ಫಸ್ಟು ಕನ್ನಡ ಬಿಟ್ವಿ, ಅನಂತರ ತಮಿಳವರು, ತೆಲುಗಿನವರು, ಬೇರೆ ಬೇರೆಯವರು ಕೂಡ ಆ ಪುಸ್ತಕವನ್ನು ನೋಡಿ ನಮಗೂ ಕೂಡ ಬೇಕು ಅಂತಂದ ಡಿಮ್ಯಾಂಡ್ ಮಾಡಿದಾಗ ಈಗ ಸ್ವಲ್ಪ ಟೈಮ್ ತೊಗೊಂಡು ಈಗ ತೆಲುಗಿನಲ್ಲಿ ಕಲರ್ ಥೆರಪಿ ಬರ್ತಾಯಿದೆ. ವರ್ಣ ಚಿಕಿತ್ಸೆ ಅಂತ ನಿಮಗಿದೆ. ಸೊ ಒಳಗಡೆ ಸಂಪೂರ್ಣವಾಗಿ ತೆಲುಗಲ್ಲಿದೆ. ಒಂದು ಕನ್ನಡದಲ್ಲಿ ಬಂದಿದೆ, ಮತ್ತು ಇನ್ನೊಂದು ತೆಲುಗಲ್ಲಿ ಬಂದಿದೆ, ಮತ್ತು ಇನ್ನೊಂದು ಇಂಗ್ಲೀಷಲ್ಲೂ ಕೂಡ ಬಂದಿದೆ. ಯೂನಿವರ್ಸಲ್ ಇಂಗ್ಲೀಷ್ ಯಾರು ಬೇಕಾದ್ರೂ ಅದನ್ನು ತೆಗೆದುಕೋಬೋದು. ಕರ್ನಾಟಕದವ್ರಿಗೆ ಕನ್ನಡದಿದೆ, ತೆಲುಗಿನವ್ರಿಗೆ ತೆಲುಗು ಕನ್ನಡ ಕಲರ್ ಥೆರಪಿ ಇದೆ. ಇದು ವರ್ಣ ಚಿಕಿತ್ಸೆ ಅನ್ನುವಂಥ ಹೆಸರಲ್ಲಿ ಬಂದಿರುವಂಥದ್ದು ಡಾಕ್ಟರ್ ಬಸವರಾಜ್ ಅವರೇ ಬರೆದಿರುವಂಥ ಈ ಅದ್ಭುತವಾದ ಬುಕ್ಕು. ಇವತ್ತು ಕರ್ನಾಟಕದಲ್ಲಿ ಪ್ರತಿ ವಿಲೇಜನ್ನು ಕೂಡ ನಾವು ಭೇಟಿ ಮಾಡಿದ್ವಿ. ಅಂದರೆ ಪ್ರತಿ ವಿಲೇಜನ್ನು ಕೂಡ ನಾವು ವಿಸಿಟ್ ಮಾಡಿದ್ದೀವಿ. ಈ ಒಂದು ಕಲರ್ ಥೆರಪಿಗಳನ್ನ ಮನೆಗೆ ಅವ್ರು ತೆಗೆದುಕೊಳ್ತಾ ಇದ್ದಾರೆ. ಹಾಗೆ ಇದು ನಮ್ಮ ರಾಜ್ಯದಲ್ಲಿ ಅಷ್ಟೇ ಇಲ್ಲ, ಬೇರೆ ರಾಜ್ಯಕ್ಕೂ ಕೂಡ ಹೋಗಬೇಕು ಅನ್ನೋದು ಬಸವರಾಜ್ ಅವರ ಒಂದು ಕಲ್ಪನೆ ಆಗಿತ್ತು. ಈಗ ಅದು ಆ ಕಲ್ಪನೆ ಸಹಕಾರ ಆಗಿದೆ, ಆ ಕನಸು ನನಸಾಗಿರುವಂಥದ್ದು. ಸೊ ತೆಲುಗನ್ನ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ತೆಲುಗು ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಮಾತಾಡಿ ಸರ್. ಸೊ ವರ್ಣ ಚಿಕಿತ್ಸಾ, ಸೊ ತೆಲುಗುಲು. ಸೊ ಹೂ ವಾಂಟ್ ಟು ರೀಡ್ ತೆಲುಗು ಅವರಿಗೋಸ್ಕರ ತೆಲುಗು ಆವೃತ್ತಿ ಮಾಡಿದ್ವಿ. ಇಟ್ಸ್ ಅಪ್ಡೇಟೆಡ್ ಮೋರ್ ದೆನ್ 260 ಪ್ರೋಟೋಕಾಲ್ಸ್ ಇದೆ. ಸೊ ಮೋರ್ ದೆನ್ ಇಂಗ್ಲೀಷ್ಗಿಂತ ಹೆಚ್ಚಿನ ಪ್ರೋಟೋಕಾಲ್ಸ್ ಇದರಲ್ಲಿ ನೋಡ್ಬೋದು ನೀವು. ಸುಮಾರು ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಮೊದಲ ನಿಯರ್ಲಿ 150 ಪೇಜಸ್ ಇಟ್ಸ್ ಡೆಡಿಕೇಟೆಡ್ ಫಾರ್ ಕಂಪ್ಲೀಟ್ ನಾಲೆಡ್ಜ್. ಎಸ್ ಸರ್. ಇದನ್ನು ನೀವು ನೀಟಾಗಿ ಓದ್ಬಿಟ್ರೆ ಸೊ ದಟ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಪ್ರೋಟೋಕಾಲ್ಸ್. ಇಲ್ಲ ನಮ್ಮ ಪ್ರೋಟೋಕಾಲ್ಸೇ ಮೋರ್ ದೆನ್ 250 ಇದೆ, ಅವರು ಇದನ್ನು ಬಳಸ್ಕೋಬೋದು. ಎಸ್ ಸರ್. ಫಸ್ಟು ಆ ಥಿಯರಿ ಓದ್ಬಿಟ್ರೆ ನಮ್ಮ ದೇಹದ ನಡೀತಾರಂಥ ಎಲ್ಲ ಭಾಷೆಗಳನ್ನು ಅರ್ಥ ಮಾಡ್ತೀವಿ. ಎಸ್ ರೋಗ ಯಾವುದಕ್ಕೆ ಬರುತ್ತೆ? ನಾರ್ಮಲಿ ಹೇಳ್ತಾರೆ ತಲೆನೋವು ಅಂತ ಹೇಳ್ತಾರೆ. ಡಾಕ್ಟ್ರಿಗೆ ಏನು ಇಟ್ಸ್ ಅ ಪೇನ್, ಅವ್ರು ಪೇನ್ ಕಿಲ್ಲರ್ ಕೊಡ್ತಾರೆ. ಬಟ್ ಆ ಪೇನ್ ಕಿಲ್ಲರು ಮೂಲ ಕಾರಣನ ಮಾಡೋದಿಲ್ಲ. ಪೇನ್ ಕಮ್ಮಿ ಮಾಡುತ್ತೆ ಅಷ್ಟೇ, ಬಟ್ ಅದೇ ತಾತ್ಕಾಲಿಕ. ಅದೇ ನೀವು ಕಲರ್ ಥೆರಪಿ ಹೋದಾಗ ಈ ತಲೆನೋವು ಯಾಕೆ ಬರುತ್ತೆ ಅಂದರೆ ಇಟ್ಸ್ ಅ ಮಸಲ್ ಪೇನ್. ಕರೆಕ್ಟ್. ಸೊ ಆ ಮೂಮೆಂಟಮ್ ಹೆಚ್ಚಾಗಿರುತ್ತೆ, ನಿಮ್ಮ ಒಂದು ಮಾಂಸಖಂಡಗಳ ಚಲನೆ ಹೆಚ್ಚಾಗಿರುತ್ತೆ. ಯಾಕೆ ಹೆಚ್ಚಾಗಿರುತ್ತೆ ಅಂದ್ರೆ ನನಗೆ 2 ಕಾರಣ. ಒಂದು ಡಿಹೈಡ್ರೇಷನ್ ಆಗಿರುತ್ತೆ, ಅಂದರೆ ಇಲ್ಲಿ ನೀರಿನಾಂಶ ಕಡಿಮೆ ಆದಾಗ. ಕಲರ್ ಥೆರಪಿ ಪುಸ್ತಕ ಇವಾಗ ತೆಲುಗಿನಲ್ಲೂ ಕೂಡ ರಿಲೀಸ್ ಆಗಿರುವಂಥದ್ದು. ಸೊ ಸರೇ ಬರೆದಿರುವಂಥದ್ದು, ಡಾಕ್ಟರ್ ಬಸವರಾಜ್ ಅವರೇ ಬರೆದಿರುವಂಥದ್ದು. ತೆಲುಗಲ್ಲಿ ಆರೋಗ್ಯ ನಿತ್ಯ ವರ್ಣ ಚಿಕಿತ್ಸಾ. ನೀವು ಮಾತಾಡ್ತೀರಾ? ಎಸ್, ಒಂಚೂರು ಮಾತಾಡಿ. ಸೊ మొదటి సారిగా కలర్ థెరపీ ఆరోగ్య నిత్య వర్ణ చికిత్స తెలుగులో వచ్చింది. సో చాలా మంచిగా మోర్ దెన్ 300 పేజెస్ కన్నడలో ఇంగ్లీష్లో ఏమైనా స్మాల్ మిస్టేక్ ఉంటే అదన్నీ క్లియర్ చేసి అండ్ రిజల్ట్ ఓరియంటెడ్ ప్రోటోకాల్స్ని నీ ముందుకు తెచ్చినాము. ఎవరికైనా ఇంట్రెస్ట్ ఉంటే మా దగ్గర దీన్ని తీసుకోవచ్చు. దీన్ని తీసుకున్న తర్వాత మీ ఇంట్లో మెడిసిన్ బాక్స్ ఉండదు. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಎಸ್, ಇದು ಕನ್ನಡ, ಇಂಗ್ಲೀಷು ಮತ್ತು ಇವಾಗ ತೆಲುಗಲ್ಲಿದೆ. ನೆಕ್ಸ್ಟು ತಮಿಳು ಕೂಡ ಬರುತ್ತೆ. ಸೊ ಅದು ಕೂಡ ರೆಡಿ ಆಗ್ತಾಯಿದೆ. ಸೊ ಅಂದರೆ ಯಾವ ಭಾಷೆಗಳಲ್ಲಿ ಈ ಪುಸ್ತಕ ರಿಲೀಸ್ ಆಗ್ತಾ ಇದೆ? ಇಟ್ಸ್ ಎ ಡಿಮ್ಯಾಂಡ್ ಸರ್. ಹಾಂ. ಸೊ ತುಂಬ ನಮ್ಮದು ತೆಲುಗುನಲ್ಲಿ ಮೋರ್ ದೆನ್ 1 lakh ಆಡಿಯನ್ಸ್ ಇದ್ದಾರೆ. ಸೊ ದೇ ಆರ್ ಡಿಮ್ಯಾಂಡಿಂಗ್. ಸೊ ತೆಲುಗಲ್ಲಿ ಕ್ಲಾಸ್ ಮಾಡಿ, ತೆಲುಗಲ್ಲಿ ಬುಕ್ ಕೊಡಿ ಅಂತ ತುಂಬ ದಿವಸದಿಂದ ಡಿಮ್ಯಾಂಡ್ ಇತ್ತು. ನಾವು ಮಾಡೋಣ ಅಂತ ಫೈನಲಿ ನಾವು ವಿ ಡಿಡ್ ಇಟ್. ಎಸ್ ಸರ್, ಸೂಪರ್. ನಿಮ್ಮ ತಲೆಗೆ ಒಂದು ಹ್ಯಾಟ್ಸ್ ಆಫ್ ಅನ್ನು ಹೇಳಬೇಕು. ಸೊ ಜನಕ್ಕೆ ಹೆಲ್ಪ್ ಆಗ್ತದೆ. ವಿ ಆರ್ ವೆರಿ ಹ್ಯಾಪಿ. ಸೊ ಮೋರ್ ದೆನ್ ಬುಕ್ಕು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಕ್ಕಿಂತ ಅವ್ರು ಅದನ್ನು ಸದ್ಬಳಕೆ ಮಾಡ್ಕೋತಿದ್ದಾರೆ. ನಿನ್ನೆ ಯಾರೋ ಒಬ್ಬ ಲೇಡಿ ಬಂದಿದ್ರು ಕ್ಲಿನಿಕ್ಗೆ. ಸೊ ಬಸವರಾಜ್ ಸರ್ ನೋಡೋಕೆ ಬಂದಿದ್ರಾ? ಅವರು ಸಂಡೇ ಬರ್ತಾರೆ ಅಂತಂದರೆ, ಇಲ್ಲ ನನಗೇನು ಟ್ರೀಟ್ಮೆಂಟ್ ಏನು ಬೇಡ, ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡು ನಾವು ಸ್ವಲ್ಪ ಕಲರ್ ಥೆರಪಿ ಮಾಡ್ಕೊಂಡಿವಿ, ಚೆನ್ನಾಗಿದ್ದೀವಿ. ಆ ಒಂದು ಕಾನ್ಫಿಡೆನ್ಸಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ, ಒಂದು 5 ಬುಕ್ ಕೊಡಿ ಅಂತ. ಓ, ಸೊ ಓಕೆ. ಯೂಟ್ಯೂಬ್, ಫೇಸ್ಬುಕ್ ವಿಡಿಯೋ ನೋಡ್ಕೊಂಡು ಒಂದು 50% ವಾಸಿ ಆಗಿಬಿಟ್ಟಿದ್ದಾರೆ. ದೇ ಗಾಟ್ ಕಾನ್ಫಿಡೆನ್ಸ್. ಬುಕ್ ತಗೊಂಡು ಅವರೇ ವಾಸಿ ಮಾಡ್ಕೋತಾ ಇದ್ದಾರೆ. ಬುಕ್ ತಗೊಂಡಲ್ಲ, ಫಸ್ಟ್ ವಿಡಿಯೋ ನೋಡ್ಕೊಂಡು ವಾಸಿ ಮಾಡ್ಕೊಂಡಿದ್ದಾರೆ. ಫೇಸ್ಬುಕ್, ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ತಕ್ಕ ಮಟ್ಟಿಗೆ ವಾಸಿ ಆಗಿದ್ದಾರೆ. ಬುಕ್ ಇದೆ ಅಂತ ಗೊತ್ತಾಗಿ ಬುಕ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಎಲ್ಲ ಗೊತ್ತಾಗುತ್ತೆ ಅಂತೇಳಿ 5 ಜನ ಫ್ರೆಂಡ್ಸು ಗುಂಪು ಕೊಟ್ಕೊಂಡು ಬಂದಿದ್ದಾರೆ, ನಮ್ಮೆಲ್ರಿಗೂ ಒಂದೊಂದು ಬುಕ್ ಕೊಡಿ ಅಂತೇಳಿ. ಎಸ್, ಸಭಾಷ್. ತುಂಬ ಈಗ ನಾನು ಅಷ್ಟೇ ಇಷ್ಟೊಂದೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ, ವಿಡಿಯೋಗಳನ್ನು ಮಾಡ್ತೀವಲ್ಲ, ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತಿಲ್ಲ. ಬಟ್ ಆದರೆ ಇದು ಆರೋಗ್ಯಕ್ಕೆ ತುಂಬ ಸಂಬಂಧಪಟ್ಟಾಗಿದ್ದರಿಂದ ಹೆಚ್ಚು ವಿಡಿಯೋಗಳನ್ನು ಮಾಡ್ತಾ ಇದ್ವಿ. ಹಾಗೆ ನೀವು ಹೇಳಿದ್ರಲ್ಲ, ಜನಗಳು ಎಷ್ಟೋ ಜನಕ್ಕೆ, ಈಗ ನೋಡಿ 100 ಜನಕ್ಕೆ ನಾನು ಕಾಯಿಲೆ ವಾಸಿ ಮಾಡ್ತೀನಿ ಅಂತ ಬಂದಿಲ್ಲ, ಆದರೆ ಎಷ್ಟು ಜನಕ್ಕೆ ಆಗ್ತಾ ಇದೆ.
ಸಾಕು, ತುಂಬ ನಮ್ಗೆ ಜನಕ್ಕೆ ತೃಪ್ತಿ ಆಗ್ತಾ ಇದೆ. ಹಾಂ, ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ಸ್ ಬರ್ತದೆ. ನನಗೂ ಎಷ್ಟೊಂದು ಇರೋದು, ಸರ್ ಹಂಗಂದ್ರೆ ಹಾಸ್ಪಿಟ್ಲ್ ಮುಚ್ಚಿಬಿಡ್ತೀರಾ ಸರ್, ಹಂಗಾರೆ ಅದು ನಾನು ಹೇಳಿದೆ, ನೀ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಹೋಗ್ತೀಯ, 3 4 ಲಕ್ಷ 10 ಲಕ್ಷ ಎಲ್ಲ ಖರ್ಚು ಮಾಡಿರ್ತೀಯಲ್ಲಪ್ಪ, ಡೆಡ್ ಬಾಡಿ ಆಚೆ ಕೊಟ್ಬಿಡ್ತಾರೆ, ಅವಾಗ ಕೇಳ್ತೀಯ ನೀನು ಈ ಥರ. ಬಟ್ ಅವ್ರವ್ರ ನಂಬಿಕೆ ಇದ್ದರೆ ಮಾಡ್ಕೊಳ್ಳಿ. ಸೊ ಅದನ್ನ ನಂಬಿಕೆ ಅನ್ನೋದಕ್ಕಿಂತ ಫಸ್ಟ್ ಯು ಟ್ರೈ. ಈಗ ನನಗೂ ಇದ್ರ ಬಗ್ಗೆ ನಂಬಿಕೆ ಇರಲಿಲ್ಲ, ಬಿಕಾಸ್ ಐ ಆಮ್ ಆಲ್ಸೋ ಸೈನ್ಸ್ ಸ್ಟೂಡೆಂಟ್. ಸೊ ನಮಗೆ ಸೈನ್ಸಲ್ಲಿ ಐ ಆಮ್ ಆಲ್ಸೋ PhD ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀವಿ. ಒಂದು ನಮ್ಮ ಎಜುಕೇಷನ್ ಸಿಸ್ಟಮನ್ನು ಆ ಥರ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ನೋಡಿದ ಮಾತ್ರ ನಂಬಬೇಕು, ಸೈಂಟಿಫಿಕ್ ಇದ್ರೆ ಮಾತ್ರ ನಂಬಬೇಕು. ಸೊ ಹಂಗೇ ಬೆಳ್ಕೊಂಬಂದ್ಬಿಟ್ಟಿದ್ದೀವಲ್ಲ. ನಾನು ಹೇಳೋದು ಓಕೆ, ಸೈನ್ಸ್ ಇಸ್ ದೇರ್. ಒಂದು ನೋಡಿದ್ದನ್ನು ನಂಬಬೇಕು, ಇನ್ನೊಂದು ಅನುಭವಿಸಿದ್ದನ್ನು ನಂಬಬೇಕು. ನಾನು ಹೇಳಿದೆ, ನಿಮಗೆ ತಲೆನೋವಿದ್ರೆ ಸ್ಕೈ ಬ್ಲೂ ಹಾಕಿ ಕಡಿಮೆ ಆಗುತ್ತೆ. ನಿಮಗೆ ಕಡಿಮೆ ಆಯಿತಾ, ಬಿಲೀವ್ ಇಟ್. ಇವತ್ತು ಕಲರ್ ಥೆರಪಿ ಹತ್ತತ್ರ 1 ಲಕ್ಷ ಬುಕ್ ಸೇಲ್ ಆಗಿದೆ ಅಂದರೆ ಯಾರಿಗೂ ನಾವು ಫೋರ್ಸ್ ಮಾಡಿ ಕೊಟ್ಟಿಲ್ಲ. ಇಲ್ಲ, ಅವರು ಯೂಟ್ಯೂಬಲ್ಲಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡಿ ಕೆಲವೊಂದು ಟ್ರೈ ಮಾಡಿದ್ದಾರೆ. ಬ್ಯಾಕ್ ಪೇನಿಗೆ ಇಲ್ಲಿ ಬ್ಲ್ಯಾಕ್ ಹಚ್ಚಿದ್ದಾರೆ, ತಲೆನೋವಿ ಸ್ಕೈ ಬ್ಲೂ ಹಚ್ಚಿದ್ದಾರೆ, ಗಿಡಿನೆಸ್ ಇದ್ರಿಗಿನಾಗ ಎಲ್ಲೋ ಹಚ್ಚಿದ್ದಾರೆ. ಸೊ ಸಮಥಿಂಗ್ ದೆ ಟ್ರೈಡ್. ನಿದ್ದೆ ಬಂದಿಲ್ಲ ಅಂದರೆ ಬ್ಲ್ಯಾಕ್ ಹಚ್ಚಿದ್ದಾರೆ. ಅವ್ರು ಎಲ್ಲೋ ಒಂದು ಕಡೆ ರಿಸಲ್ಟ್ ಸಿಕ್ಕಿದೆ. ಆ ರಿಸಲ್ಟ್ ಸಿಕ್ಕಿರೋದ್ರಿಂದ ಇವತ್ತು 1 ಲಕ್ಷ ಜನ ನಮ್ಮ ಬುಕ್ಸ್ ತೊಗೊಂಡಿದ್ದಾರೆ. ಕರೆಕ್ಟ್ ಸರ್, ದಟ್ಸ್ ಇಟ್. ಈಗ ಡೈಲಿ ನಿಮ್ಮ ವಿಡಿಯೋಗಳು ನೋಡ್ತಾ ಇದ್ರು, ಫಸ್ಟು ಅಂತ ನೆಗ್ಲೆಕ್ಟ್ ಮಾಡ್ಕೊಂಡಿದ್ದವರು ಸುಮ್ಮನೆ ನೀವು ಹೇಳಿದ್ರ ಹಾಕಿ ನೋಡಿ ರಿಸಲ್ಟ್ ಬಂದರೆ ತೊಗೊಳ್ಳಿ ಅಂತ ಹಾಕಿ ನೋಡೋಕೆ ಶುರು ಮಾಡಿದ್ರು, ರಿಸಲ್ಟ್ ಬಂತು. ಇವಾಗ ಬುಕ್ಸ್ಗಳು ತೊಗೊಂಡು ಮಾಡ್ತಾ ಇದ್ದಾರೆ, ಮತ್ತು ನಿಮ್ಮ ವಿಡಿಯೋಗಳನ್ನ ರೆಗ್ಯುಲರ್ ನಿಮ್ಮದು ಮತ್ತು ರೈಟ್ ನ್ಯೂಸ್ 2 ಕೂಡ ಬರ್ತಿದೆ. ಇದು ರೈಟ್ ನ್ಯೂಸ್.